ಇದೆಲ್ಲದರ ನಡುವೆ ಚುನಾವಣಾ ಬಾಂಡ್ ವಿಚಾರವಾಗಿ ಎಸ್ಬಿಐ ಚುನಾವಣಾ ಆಯೋಗಕ್ಕೆ ಮಾಹಿತಿಯನ್ನ ಕೊಟ್ಟಿತ್ತು. ಇದನ್ನ ಚುನಾವಣಾ ಆಯೋಗ ತನ್ನ ವೆಬ್ಸೈಟ್ ನಲ್ಲಿ ಪ್ರಕಟಿಸಿತ್ತು. ಆದ್ರೆ ಇವತ್ತು ಸುಪ್ರೀಂ ಕೋರ್ಟ್ ಮತ್ತೆ ಎಸ್ಬಿಐಗೆ ಚಾಟಿ ಬೀಸಿದೆ. ಬಾಂಡ್ ವಿಚಾರ ಇಟ್ಕೊಂಡೆ ಕಾಂಗ್ರೆಸ್ ಬಿಜೆಪಿ ವಿರುದ್ಧ ಕಿಡಿಕಾರ್ತಾ ಇದೆ. ಚುನಾವಣಾ ಬಾಂಡ್ ಡೇಟಾ ನೀಡಿದ್ದ ಎಸ್ಬಿಐಗೆ ಸುಪ್ರೀಂ ತಪರಾಕಿ. ಬಾಂಡ್ಗಳ ನಂಬರ್ ಮಾಹಿತಿ ನೀಡಿಲ್ಲಬೇಕೆಂದು ಎಸ್ಬಿಐಗೆ ಚಾಟಿ. ಹೌದು, ಇಡೀ ದೇಶದ ಗಮನ ಸೆಳೆದಿರುವ ಚುನಾವಣಾ ಬಾಂಡ್ ಹಗರಣ ಈಗ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಕ್ಕೆ ಪೀಕಲಾಟ ತಂದಿಟ್ಟಿದೆ. ಸುಪ್ರೀಂ ಕೋರ್ಟ್ ಹೊರಡಿಸಿದ ಆದೇಶದಂತೆ ಚುನಾವಣಾ ಬಾಂಡ್ ವಿವರಗಳನ್ನು ಚುನಾವಣಾ ಆಯೋಗಕ್ಕೆ ಸಲ್ಲಿಸಿದೆ. ಆದರೂ ನ್ಯಾಯಾಲಯದಿಂದ ಇಂದು ತಿವಿಸಿಕೊಂಡಿದೆ. ಇದಕ್ಕೆ ಕಾರಣ ದಾಖಲೆಗಳು ಸರಿಯಾದ ಅನುಕ್ರಮದಲ್ಲಿ ಇಲ್ಲದೆ ಇರುವುದು. ಈ ಬಗ್ಗೆ ಕಟು ಶಬ್ದಗಳನ್ನು ಬಳಸಿದ 5 ನ್ಯಾಯಾಧೀಶರ ಸಂವಿಧಾನಿಕ ಪೀಠ ಕೋರ್ಟ್ ಆದೇಶದಂತೆ ಬಾಂಡ್ ಖರೀದಿದಾರರು ಯಾರಿಂದ ಎಷ್ಟು ಖರೀದಿಸಿದ್ದಾರೆ ಎನ್ನುವ ಸರಿಯಾದ ಅನುಕ್ರಮದ ಮಾಹಿತಿ ಯಾಕಿಲ್ಲ ಎಂದು ಪ್ರಶ್ನಿಸಿದೆ. ಮಾರ್ಚ್ 18 ವಿಚಾರಣೆ ವೇಳೆ ಈ ಮಾಹಿತಿ ಸರಿಯಾಗಿ ಚುನಾವಣಾ ಆಯೋಗಕ್ಕೆ ಸಲ್ಲಿಕೆಯಾಗಿರಬೇಕು ಎಂದು ಎಸ್ಬಿಐ ಬ್ಯಾಂಕ್ಗೆ ಸೂಚಿಸಿದೆ. जो नरेंद्र मोदी जी ने इलेक्टोरल बॉन्ड का कॉन्सेप्ट रखा है वो दुनिया का सबसे बड़ा एक्सटॉर्शन रैकेट है. मैं फिर से कह देता हूँ, दुनिया का सबसे बड़ा नेशनल लेवल का एक्सटॉर्शन रैकेट है. कंपनियों से हफ्ता लेने का तरीका है. ಬಿಜೆಪಿಯಿಂದ ಚುನಾವಣಾ ಬಾಂಡ್ಗಳ ದುರ್ಬಳಕೆ ಎಂದ ಖರ್ಗೆ. ಚುನಾವಣಾ ಬಾಂಡ್ಗಳ ವಿಚಾರವಾಗಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಒಟ್ಟು ಖರೀದಿಯಾದ ಚುನಾವಣಾ ಬಾಂಡ್ಗಳಲ್ಲಿ 50% ಬಿಜೆಪಿಗೆ ಸಂದಾಯವಾಗಿದೆ. ತಕ್ಷಣವೇ ಬಿಜೆಪಿಯ ಬ್ಯಾಂಕ್ ಖಾತೆಗಳನ್ನು ಮುಟ್ಟುಗೋಲು ಹಾಕಿಕೊಳ್ಳಬೇಕು ಎಂದು ಖರ್ಗೆ ಒತ್ತಾಯಿಸಿದ್ರು. ಅಷ್ಟೇ ಅಲ್ಲ, ಮೋದಿ ಮಾತೆತ್ತಿದ್ರೆ ನಾ ಖಾವುಂಗಾ ನಾ ಕಾನೇ ದೂಂಗಾ ಅಂತಾರೆ. ಆದರೆ ಐಟಿ, ಇಡಿ, ಸಿಬಿಐನಂತಹ ತನಿಖಾ ಸಂಸ್ಥೆಗಳ ಮೂಲಕ ಬೆದರಿಕೆ ಹಾಕಿ ಚುನಾವಣಾ ಬಾಂಡ್ಗಳನ್ನು ಪಡೆದಿರುವುದು ಬಹಿರಂಗವಾಗಿದೆ ಎಂದಿದ್ದಾರೆ. ಮೋದಿಜಿ and his party pressurized these people to give more donation to their party. Otherwise, this much of difference cannot be. ಇನ್ನು ಕಾಂಗ್ರೆಸ್ ಪಕ್ಷಕ್ಕೆ 11% ಚುನಾವಣಾ ಬಾಂಡ್ಗಳು ಬಂದಿವೆ. ಆದರೆ ಬಿಜೆಪಿಯಂತೆ ಒತ್ತಡ ಹೇರಿ ಹಣ ವಸೂಲಿ ಮಾಡಿಲ್ಲ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದ್ದಾರೆ. ಚುನಾವಣಾ ಬಾಂಡ್ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ನೇತೃತ್ವದಲ್ಲಿ ಉನ್ನತ ಮಟ್ಟದ ತನಿಖೆ ನಡೆಸಬೇಕು ಎಂದು ಖರ್ಗೆ ಆಗ್ರಹಿಸಿದ್ದಾರೆ. ಆದರೆ ಇದಕ್ಕೆ ತಿರುಗೇಟು ಕೊಟ್ಟಿರುವ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸಂದೇಹ ಇದ್ರೆ ನ್ಯಾಯಾಲಯದ ಮೊರೆ ಹೋಗಲಿ ಎಂದಿದ್ದಾರೆ. स्कैम हुआ है तो भाई इलेक्शन कमीशन को बतलाएं सर. आगे एनआरसी अब उन स्कैम यदि हुआ सुप्रीम कोर्ट जाए. ಕೆಸಿಆರ್ ಪುತ್ರಿ ಮನೆ ಮೇಲೆ ಐಟಿ, ಇಡಿ ಜಂಟಿ ದಾಳಿ. ಕೆ ಕವಿತಾ ಅರೆಸ್ಟ್. ಇದೆಲ್ಲದರ ಮಧ್ಯೆ ದೆಹಲಿ ಮದ್ಯ ಹಗರಣ ಕೇಸ್ನಲ್ಲಿ ತೆಲಂಗಾಣದ ಮಾಜಿ ಸಿಎಂ ಕೆಸಿಆರ್ ಪುತ್ರಿ ಕೆ ಕವಿತಾ ಬಂಧನಕ್ಕೊಳಗಾಗಿದ್ದಾರೆ. ಲೋಕಸಭಾ ಚುನಾವಣಾ ಮುಹೂರ್ತ ಘೋಷಣೆಗೂ 1 ದಿನ ಮೊದಲು ಇಡಿ ಬಂಧಿಸಿರೋದು ಹೊಸ ರಾಜಕೀಯ ಸಂಚಲನಕ್ಕೆ ಕಾರಣವಾಗಿದೆ. ಬ್ಯೂರೋ ರಿಪೋರ್ಟ್, ಟಿವಿ9.